ಸೂರತ್ ದರ್ಶನ್ ಪುಟ್ಟನಯ್ಯ, ನಗರಾಭಿವೃದ್ಧಿ ಸಚಿವರು. ಓಕೆ. ಮಾನ್ಯ ಸಭಾಧ್ಯಕ್ಷರೇ, ಪಾಂಡವಪುರ ಪಟ್ಟಣದ ಯುಜಿಡಿ ಕಾರ್ಯವನ್ನು ಪ್ರಾರಂಭಿಸುವ ಬಗ್ಗೆ ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರ ಗಮನ ಸೆಳೆಯಲು ಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ. ಉತ್ತರ ಕೊಟ್ಟಿದ್ದಾರೆ. ಈಗಾಗಲೇ ಈ ಪ್ರಾಜೆಕ್ಟ್ ಶುರುವಾಗಿ ಸುಮಾರು 17-18 ವರ್ಷ ಆಯಿತು. 2006-2007ರಲ್ಲಿ ಈ ಕಾರ್ಯ ಶುರುವಾಗಿದೆ. ಅವಾಗಿಂದ ಪೈಪ್ನ ಹಾಕಿರೋಂಥದ್ದು. ಇಲ್ಲಿ ತನಕ ಸುಮಾರು ಈ ಜಾಗಗಳ ಸಮಸ್ಯೆಗಳು ಇದ್ವು. ಆ ಜಾಗ ಸಮಸ್ಯೆ ಈಗೆಲ್ಲ ಪರಿಹಾರ ಮಾಡಿದೀವಿ. ಈಗ ಸುಮಾರು ಇಲ್ಲಿ ಕೇಳದವ್ರಿಗೆ ಬೇಜಾರಾಗಬಹುದು, ಆದರೆ ಸುಮಾರು 30,000 ಜನಸಂಖ್ಯೆ ಇರೋಂಥ ಮುನ್ಸಿಪಾಲಿಟಿ ಪಾಂಡವಪುರ. ಪೂರ್ತಿ ಸುವೆಜ್ ಏನ್ ಕಾವೇರಿ ನೀರು ಬರ್ತಾ ಇದೆ ಬೆಂಗಳೂರಿಗೆ, ಅಲ್ಲಿಗೆ ಹೋಗ್ತಾ ಇದೆ. ಅದನ್ನ ದಯವಿಟ್ಟು ಈಗೇನು ಈ ಉತ್ತರದಲ್ಲಿ ಕೊಟ್ಟಿದ್ದಾರೆ, ಈಗೆಲ್ಲ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅಂತ. ಈ ತರ ಸುಮಾರು 10 ಸತಿ ಹಿಂದೆ ಆಗಿದೆ. ಅದನ್ನ ಈ ಸತಿ ಆಗಂಗೆ ನೋಡ್ಕೊಳ್ಬೇಕು. ಯಾಕಂದ್ರೆ ಗಮನ ಸೆಳೆಯಲ್ಲಿ ಯಾಕೆ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಇದು ತುಂಬಾ ಗಂಭೀರವಾದ ವಿಷಯ. ದಯವಿಟ್ಟು ಇದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಮಾನ್ಯ ಸಭಾಧ್ಯಕ್ಷ ನಿಮ್ಮ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ. ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ಯಾಕೇಜ್ 1, ಪ್ಯಾಕೇಜ್ 2 ಕಾಮಗಾರಿ ಮುಗಿದು ಬಹಳಷ್ಟು ದಿವಸಗಳಾಗಿದೆ. ಪ್ಯಾಕೇಜ್ 3ಯಲ್ಲಿ 6 KLD ಸಾಮರ್ಥ್ಯದ ಮೂಲತ್ಯಾಜ್ಯ ಸಂಸ್ಕರಣಾ ಘಟಕವನ್ನು FSTP ಫೀಕಲ್ ಸ್ಟ್ರೆಸ್ ಟ್ರೀಟ್ಮೆಂಟ್ ಪ್ಲಾಂಟ್ ನಿರ್ಮಿಸಲು KURDFCಗೆ 3.5 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗಿದೆ. ಮತ್ತು ಈಗಾಗಲೇ ಅದಕ್ಕೆ ಟೆಂಡರ್ ಆಗಿದೆ. ಟೆಂಡರ್ ಆಗಿ ಗುತ್ತಿಗೆದಾರರಿಗೆ ನೇಮಕ ಮಾಡಲಾಗಿದೆ. ಅವನಿಗೆ ಲೆಟರ್ ಆಫ್ ಇಂಟೆಂಟ್ ಕೊಟ್ಟಿದ್ದಾಗಿದೆ ಇಲಾಖೆ ವತಿಯಿಂದ. ಶೀಘ್ರದಲ್ಲಿ ಆ ಕಾಮಗಾರಿ ಪ್ರಾರಂಭ ಆಗ್ತದೆ. ಇನ್ನೊಂದು ಕಾಮಗಾರಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ 3.11 MLD ಸಾಮರ್ಥ್ಯದ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕವನ್ನು ಇವತ್ತು 4 ಕೋಟಿ ರೂಪಾಯಿಗಳ ಅನುದಾನ ಇದಕ್ಕೆ ಒದಗಿಸಲಾಗಿದೆ. DPR ತಯಾರಿ ಆಗ್ತಾ ಇದೆ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್. ವಿಸ್ತೃತ ಯೋಜನಾ ವರದಿ ತಯಾರಾದ್ಮೇಲೆ ಟೆಂಡರ್ ಮಾಡಿ ಆ ಕಾಮಗಾರಿ ಶೀಘ್ರದಲ್ಲಿ ಪ್ರಾರಂಭ ಮಾಡಿ ಈ ನಿಮ್ದೇನು ಒಳಚರಂಡಿ ಯೋಜನೆ ಇದೆ ಅದನ್ನು ಪೂರ್ಣಗೊಳಿಸುವಂತಹ ಒಂದು ಕೆಲಸ ಆ ಇಲಾಖೆ ಮಾಡ್ತದೆ. ಸಭಾಧ್ಯಕ್ಷರೇ, ಈಗ ಅಧಿಕಾರಿಗಳು ಕೇಳಿದಾಗ 4 ಏನು STP ಏನಿದೆ ಅದು ಅಷ್ಟು ಸಾಲಲ್ಲ, ಇನ್ನು ದೊಡ್ಡದು ಬೇಕು. ಇವಾಗ ಜನಸಂಖ್ಯೆ ಜಾಸ್ತಿ ಆಗಿದೆ. ಇದು ಮಾಡಿದ್ದು 10-15 ವರ್ಷದ ಹಿಂದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಹೊಸದಾಗಿ ಏನು ಜನಸಂಖ್ಯೆ ಇದೆ ಅದ್ರ ಪ್ರಕಾರ ಹೊಸ STP ಕೆಪಾಸಿಟಿನ ಇನ್ಕ್ರೀಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ. FSTP ನಿರ್ಮಾಣ ಆಗ್ತಾ ಇದೆ. 6 KLDದು ಸುಮಾರು 50,000 ಜನರಿಗೆ ಸಾಕಾಗ್ತದೆ. ಇನ್ನು ಜಾಸ್ತಿ ಜನಸಂಖ್ಯೆ ಆಯಿತು ಅಂತ ಹೇಳಿದ್ರೆ ಹೆಚ್ಚುವರಿಯಾಗಿ ಮಾಡಲಿಕ್ಕೆ ಅವಕಾಶ ಇದೆ, ಮಾಡಬಹುದು. ಓಕೆ. ಧೀರಜ್ ಮುನಿರಾಜ್, ಸೂರತ್ ದರ್ಶನ್ ಪುಟ್ಟನಯ್ಯ, ನಗರಾಭಿವೃದ್ಧಿ ಸಚಿವರು. ಓಕೆ. ಮಾನ್ಯ ಸಭಾಧ್ಯಕ್ಷರೇ, ಪಾಂಡವಪುರ ಪಟ್ಟಣದ ಯುಜಿಡಿ ಕಾರ್ಯವನ್ನು ಪ್ರಾರಂಭಿಸುವ ಬಗ್ಗೆ ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರ ಗಮನ ಸೆಳೆಯಲು ಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ. ಉತ್ತರ ಕೊಟ್ಟಿದ್ದಾರೆ. ಈಗಾಗಲೇ ಈ ಪ್ರಾಜೆಕ್ಟ್ ಶುರುವಾಗಿ ಸುಮಾರು 17-18 ವರ್ಷ ಆಯಿತು. 2006-2007ರಲ್ಲಿ ಈ ಕಾರ್ಯ ಶುರುವಾಗಿದೆ. ಅವಾಗಿಂದ ಪೈಪ್ನ ಹಾಕಿರೋಂಥದ್ದು. ಇಲ್ಲಿ ತನಕ ಸುಮಾರು ಈ ಜಾಗಗಳ ಸಮಸ್ಯೆಗಳು ಇದ್ವು. ಆ ಜಾಗ ಸಮಸ್ಯೆ ಈಗೆಲ್ಲ ಪರಿಹಾರ ಮಾಡಿದೀವಿ. ಈಗ ಸುಮಾರು ಇಲ್ಲಿ ಕೇಳದವ್ರಿಗೆ ಬೇಜಾರಾಗಬಹುದು, ಆದರೆ ಸುಮಾರು 30,000 ಜನಸಂಖ್ಯೆ ಇರೋಂಥ ಮುನ್ಸಿಪಾಲಿಟಿ ಪಾಂಡವಪುರ. ಪೂರ್ತಿ ಸುವೆಜ್ ಏನ್ ಕಾವೇರಿ ನೀರು ಬರ್ತಾ ಇದೆ ಬೆಂಗಳೂರಿಗೆ, ಅಲ್ಲಿಗೆ ಹೋಗ್ತಾ ಇದೆ. ಅದನ್ನ ದಯವಿಟ್ಟು ಈಗೇನು ಈ ಉತ್ತರದಲ್ಲಿ ಕೊಟ್ಟಿದ್ದಾರೆ, ಈಗೆಲ್ಲ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅಂತ. ಈ ತರ ಸುಮಾರು 10 ಸತಿ ಹಿಂದೆ ಆಗಿದೆ. ಅದನ್ನ ಈ ಸತಿ ಆಗಂಗೆ ನೋಡ್ಕೊಳ್ಬೇಕು. ಯಾಕಂದ್ರೆ ಗಮನ ಸೆಳೆಯಲ್ಲಿ ಯಾಕೆ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಇದು ತುಂಬಾ ಗಂಭೀರವಾದ ವಿಷಯ. ದಯವಿಟ್ಟು ಇದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಮಾನ್ಯ ಸಭಾಧ್ಯಕ್ಷ ನಿಮ್ಮ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ. ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ಯಾಕೇಜ್ 1, ಪ್ಯಾಕೇಜ್ 2 ಕಾಮಗಾರಿ ಮುಗಿದು ಬಹಳಷ್ಟು ದಿವಸಗಳಾಗಿದೆ. ಪ್ಯಾಕೇಜ್ 3ಯಲ್ಲಿ 6 KLD ಸಾಮರ್ಥ್ಯದ ಮೂಲತ್ಯಾಜ್ಯ ಸಂಸ್ಕರಣಾ ಘಟಕವನ್ನು FSTP ಫೀಕಲ್ ಸ್ಟ್ರೆಸ್ ಟ್ರೀಟ್ಮೆಂಟ್ ಪ್ಲಾಂಟ್ ನಿರ್ಮಿಸಲು
ಕೆಯುಆರ್ಡಿಎಫ್ಸಿಗೆ 3.5 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗಿದೆ. ಮತ್ತು ಈಗಾಗಲೇ ಅದಕ್ಕೆ ಟೆಂಡರ್ ಆಗಿದೆ. ಟೆಂಡರ್ ಆಗಿ ಗುತ್ತಿಗೆದಾರರಿಗೆ ನೇಮಕ ಮಾಡಲಾಗಿದೆ. ಅವನಿಗೆ ಲೆಟರ್ ಆಫ್ ಇಂಟೆಂಟಿವ್ ಕೊಟ್ಟಿದ್ದಾಗಿದೆ ಇಲಾಖೆ ವತಿಯಿಂದ. ಶೀಘ್ರದಲ್ಲಿ ಆ ಕಾಮಗಾರಿ ಪ್ರಾರಂಭ ಆಗ್ತದೆ. ಇನ್ನೊಂದು ಕಾಮಗಾರಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ 3.11 MLD ಸಾಮರ್ಥ್ಯದ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕವನ್ನು ಇವತ್ತು 4 ಕೋಟಿ ರೂಪಾಯಿಗಳ ಅನುದಾನ ಇದಕ್ಕೆ ಒದಗಿಸಲಾಗಿದೆ. ಡಿಪಿಆರ್ ತಯಾರಿ ಆಗ್ತಾ ಇದೆ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್. ವಿಸ್ತೃತ ಯೋಜನಾ ವರದಿ ತಯಾರಾದ ಮೇಲೆ ಟೆಂಡರ್ ಮಾಡಿ ಆ ಕಾಮಗಾರಿ ಶೀಘ್ರದಲ್ಲಿ ಪ್ರಾರಂಭ ಮಾಡಿ ಈ ನಿಮ್ದೇನು ಒಳಚರಂಡಿ ಯೋಜನೆ ಇದೆ ಅದನ್ನು ಪೂರ್ಣಗೊಳಿಸುವಂತಹ ಒಂದು ಕೆಲಸ ಆ ಇಲಾಖೆ ಮಾಡ್ತದೆ. ಸಭಾಧ್ಯಕ್ಷರೇ, ಈಗ ಅಧಿಕಾರಿಗಳು ಕೇಳಿದಾಗ 4 ಏನು STP ಏನಿದೆ ಅದು ಅಷ್ಟು ಸಾಲಲ್ಲ, ಇನ್ನು ದೊಡ್ಡದು ಬೇಕು. ಇವಾಗ ಜನಸಂಖ್ಯೆ ಜಾಸ್ತಿ ಆಗಿದೆ. ಇದು ಮಾಡಿದ್ದು 10-15 ವರ್ಷದ ಹಿಂದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಹೊಸದಾಗಿ ಏನು ಜನಸಂಖ್ಯೆ ಇದೆ ಅದ್ರ ಪ್ರಕಾರ ಹೊಸ STP ಕೆಪಾಸಿಟಿನ ಇನ್ಕ್ರೀಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. FSTP ನಿರ್ಮಾಣ ಆಗ್ತಾ ಇದೆ. 6 KLDದು ಸುಮಾರು 50,000 ಜನರಿಗೆ ಸಾಕಾಗ್ತದೆ. ಇನ್ನು ಜಾಸ್ತಿ ಜನಸಂಖ್ಯೆ ಆಯಿತು ಅಂತ ಹೇಳಿದ್ರೆ ಹೆಚ್ಚುವರಿಯಾಗಿ ಮಾಡಲಿಕ್ಕೆ ಅವಕಾಶ ಇದೆ, ಮಾಡಬಹುದು. ಓಕೆ. ಧೀರಜ್ ಮುನಿರಾಜ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.